ನಾನು ಏನಾರ ಹೇಳಕ್ಕಾಯ್ತದ? ನಂಗೂ ಗೊತ್ತಿರಲಿಲ್ಲ ಅದೇನೋ ಮದರ್ಸ್ ಡೇ ಅಂತೆ. ಅದೇನೋ ಅಯ್ಯೋವ್ವ ಅದೇನೋ ಕನ್ಸಮ್ಮಿ. ನನ್ನ ಮುದ್ದು ಮಮ್ಮಿ ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಹೋದ ವರ್ಷ ಇದೇ ಮದರ್ಸ್ ಡೇಗೆ ನಮ್ಮಮ್ಮ ಡಾಮ್ ಡೂಮ್ ಅಂತ ಚೀಟಿ ಗೀಟಿ ಎತ್ತು ಓಹ ಅದು ಚೀಟಿ ರಿಚ್ ಕಿಡ್ ಆಗಿದ್ರು ಹೋದ ವರ್ಷ ಮದರ್ಸ್ ಡೇ ದಿನ. ಈ ವರ್ಷ ಬಡವಾ ಬಿಟ್ರ ನಮ್ಮ ನಾನು ಬಡವಲ್ಲ, ನನ್ನ ಮಗ ಬಡವ. ಹ್ಯಾಪಿ ಮದರ್ಸ್ ಡೇ ಸುದೀಪ. ಹ್ಯಾಪಿ ಮದರ್ಸ್ ಡೇ ಮಮ್ಮ. ಥ್ಯಾಂಕ್ ಯು. ಏನ್ ಮಾಡ್ಬೇಕು ಇವಾಗ? ಇಲ್ಲಿ ನೋಡಿ ಇವತ್ತು ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆಸ್ಟ್ ಬರ್ತಿರೋದು ನೀವು ನೋಡಿದ್ರೆ ತಮ್ಮನೇಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆಸ್ಟ್ ಬರ್ತಿದಾರಂತ ಹೇಳಿದ ತಕ್ಷಣ ಮನೇಲಿ ಏನೇನೆಲ್ಲ ಚೇಂಜಸ್ ಆಗ್ತೈತೆ ಅಂದರೆ ಅಲ್ಲಿಗೆ ಪೇಂಟ್ ಹೊಡಿತವ್ರೆ, ಹೊಸ ಐಟಮ್ಸ್ಗಳೆಲ್ಲ ಬಂದೈತೆ, ಸಿಕ್ಕಾಪಟ್ಟೆ ಚೇಂಜಸ್. ನಮ್ಮ ಫ್ರಿಜ್ಜು ಇಷ್ಟು ದಿನ ನಮ್ಮ ಫ್ರಿಜ್ಜು ಖಾಲಿ ಆಗಿತ್ತು, ತುಂಬೋಗ್ಬಿಟ್ಟೈತೆ ಯಪ್ಪ ಈ ಥರ ವಾವ್ ಕ್ರೇಜಿ. ಇವಾಗ ಇಲ್ಲಿಗೆ ಪೇಂಟ್ ಹೊಡಿತವ್ರೆ, ಇಲ್ಲೆಲ್ಲ ಏನೇನೋ ಕ್ಲೀನ್ ಮಾಡ್ತವ್ರೆ. ಬಿಕಾಸ್ ಬರೋರಿಗೆ ನಮ್ಮಮ್ಮನ ಇಂಟೆನ್ಷನ್ನು ಅನ್ಕಂಫರ್ಟೇಬಲ್ ಆಗಬಾರ್ದು, ಅವ್ರಿಗೇನು ಆಗಲ್ಲ ಅಂತ ನನಗೂ ಗೊತ್ತು, ಅವ್ರಿಗೇನು ಆಗೋದು ಇಲ್ಲ. ಬಟ್ ಆದ್ರೂ ನಮ್ಮಮ್ಮ ಹೆಂಗಂದ್ರೆ ಅಯ್ಯೋ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ, ನಮ್ದು ಚಿಕ್ಕ ಮನೆ ಈ ಥರ ಅಮ್ಮ ಮೈಂಡ್ ಸೆಟ್ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇರೋದ್ರಲ್ಲೇ ಇನ್ನೇನೇನೇನೋ ಚೇಂಜಸ್ ಮಾಡ್ಬೋದು ಅಂತ ಮಾಡ್ತಾರೆ. ಇಲ್ಲಿ ಬೆಳಗ್ಗೆನೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಯಾರಿದು? ಓ ದಡಮ ಅಲ್ಲ ಓ ದೊಡಮ್ಮ, ಹ್ಯಾಪಿ ಮದರ್ಸ್ ಡೇ ಇಬ್ರಿಗೂ. ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಏನ್ ಬೇಕು? ಇಲ್ಲಿಂದ ಪೋರ್ಟರ್ ಮಾಡಿ ಕಳಿಸ್ಕೊಡ್ತೀನಿ ಬಿಡಿ. ಅಲ್ಲ ದೊಡಮ್ಮ, ನೀವ್ ಎಲ್ಲಡಿಕೆ ಹಾಕೊಳ್ದಲ್ಲ ಪೂಜಂಗೂ ಹೇಳ್ಕೊಡ್ತೀರಲ್ಲ ದೊಡಮ್ಮ. ತಾನು ಎಲ್ಲಡಿಕೆ ಹಾಕಿ ತನ್ನವರಿಗೂ ಎಲ್ಲಡಿಕೆ ಹಾಕ್ಸೋ ಆ ಗುಣ. ಓಹೋ ಏ ಫಿಲಮಲ್ ನಗೋ ತರ ನಗ್ತಾರ ನೋಡ್ಲಿ. ದೊಡಮ್ಮ ಏನ್ ಗೊತ್ತಾ, ಪಾತ್ರೆ ಕೊಡೋ ಒಂದು ನೆಪ ಅಷ್ಟೇ. ಪಾತ್ರೆ ಇಟ್ಬಿಟ್ಟು ಹಂಗೆ ಎಲ್ಲಡಿಕೆ ಹಾಕೊಳ್ಳಿ, ಟೀ ಕುಡ್ದು ಅಲ್ಲೇ ಸೈ, ಅಲ್ಲೇ ಜೈ. ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ರಜಕ್ ಹೋಗಿಲ್ಲ. ಭಾನುವಾರ ಅಂತ ಮರ್ತೋಗ್ಬಿಟ್ಟಿದ್ದೀರ. ಅದಕ್ಕೆ ಸಾಮಪ್ಪಗೆ ಹೇಳ್ತಾ ಇದ್ದೀನಿ, 4 ತಿಂಗಳು ನನ್ ಜೊತೆ ಇರುವಂತ ಖುಷಿಯಾಗಿರ್ತೀನಿ ಬಾರಪ್ಪ ಅಂತ. ಡಾಕ್ಟರ್ ಹೇಳಾರೆ ಖುಷಿಯಾಗಿರ್ಬೇಕಂತ. ಓ ದೊಡಮ್ಮ, ಇಲ್ಲಿ ನೋಡ್ ದೊಡಮ್ಮ, ಮದರ್ಸ್ ಡೇ ದಿನ ನೀವಿಬ್ರು ಚೆನ್ನಾಗಿ ನೋಡ್ಕೋತಿಲ್ಲಂತೆ. ನೀವಿಬ್ರು ಪೂಜನ್ ಚೆನ್ನಾಗಿ ನೋಡ್ಕೋತಿಲ್ವಂತೆ. ಅವಳಿಗೆ ಜನ ಬೇಕು. ಯಾಕೆ ನಿಮ್ಗೆ ಗಾಯ್ಸ್ ವೆಲ್ಕಮಿಂಗ್ ಕೊಟ್ಟಿಲ್ಲಲ್ಲ? ವೆಲ್ಕಮಿಂಗ್ ಕೊಡಮ್ಮ. ವೆಲ್ಕಮಿಂಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನ್ಯೂ ಬ್ಲಾಗ್ ಅಂಡ್ ಮೈ ಬ್ಲಾಗ್. ನಾನು ಹೇಳ ಹಾಯ್ ಹೆಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ ಗೈಸ್. ವೆಲ್ಕಮ್, ಎಲ್ರಿಗೂ ವೆಲ್ಕಮ್ ಗೈಸ್. ನೋಡಿ ಇವತ್ತು ಮದರ್ಸ್ ಡೇ ದಿನ ವಿಶ್ ಮಾಡಿಲ್ಲ ನಮ್ಮ ಅಮ್ಮಂಗೆ. ಈ ತರ ಹೇಳ್ಬಾ ಆಂಟಿ, ಮಾಡಿದ್ನೇ ಇಲ್ಲ ಆಂಟಿ. ಬಂದ ಗೈಸ್. ಬಂದಿದ ತಕ್ಷಣ ಚಿರು ಫಸ್ಟ್ ಕೆಲಸ ಮಾಡಿದ್ದು ಅಮ್ಮಂಗೆ ಮದರ್ಸ್ ಡೇ ಅಂತ ವಿಶ್ ಮಾಡಿದ್ದು. ನಾನು ಬೆಳಗ್ಗೆ ವಿಶ್ ಮಾಡಿದೆ. ನಮ್ಮ ಚೋಟ ಮರಿ ಬಂದಿದ್ಲವ ಮನೆಗೆ ಬಂದಿದ್ರು ಮದರ್ಸ್ ಡೇ ಅಂತ ವಿಶೇ ಮಾಡಿಲ್ಲ. ಇವಾಗ ಅದೊಂದು ಫುಲ್ಲು ಎಲ್ಲರೂ ಇಟ್ಕೊಂಡ್ಬಿಟ್ಟಾರೆ ಇವತ್ತು. ಅಂದ್ರೆ ನಾವು ಇವಾಗ ಅವಳು ಬಂದ್ರು ಯಾರು ಹೇಳಲ್ಲ, ಅವಳು ಹೇಳೋವರೆಗೂ ವೆಯ್ಟ್ ಮಾಡ್ತಿರ್ತೀನಿ. ಏನ್ ಕಳ್ಸ್ಕೊಟ್ಟಿದ್ಯೋ? ನಾನಲ್ಲ, ನಿನ್ ಜೊತೆಗೆ ಆಂಟಿ. ಓ ಏನ್ರಿ ನಮ್ ಜೊತೆ ಎಲ್ಲ ಇರೋದು? ಏನ್ ಮಾತಾಡ್ತಿರ್ರಿ ನೀವು?
ಆಂಟಿ ನಮ್ಗೆ ಬಂದಿದ ತಕ್ಷಣ ವಿಶ್ ಮಾಡಿದ್ದಾನೆ ಆಂಟಿ. ಮಾಡ್ದ ಓ ನಿನಗೂ ಅಣ್ಣ, ನೀನು ನಮ್ಮ ಅಮ್ಮ ಥರ ಹ್ಯಾಪಿ ಮದರ್ಸ್. ಥ್ಯಾಂಕ್ ಯು ಅದು ಬ್ರದರು ಮದರೇ ಗೈಸ್. ಗೈಸ್ ಮದರ್ ಸೆಂಟಿಮೆಂಟ್ ಎಲ್ಲ ಕುಡಿತೇನೆ ಗೈಸ್. ಇಲ್ಲಿ ನಾನು ನಿಮಗೆ ಬೆಳಗ್ಗೆನೆ ಹೇಳಿದ್ದೆ, ತಮ್ನೇಲು ಟೈಟಲ್ ನೋಡಿದ್ದೀರಾ ಅಂತ ಎಲ್ಲ ಹೇಳಿದ್ದೆ, ಬಟ್ ಪ್ಲಾನು ಕ್ಯಾನ್ಸಲ್ ಆಗಿರೋದ್ರಿಂದ ತಮ್ನೇಲು ಚೇಂಜ್ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದೆ, ಅದು ನಿಮಗೆ ಈ ಬ್ಲಾಗಲ್ಲೆಲ್ಲ ಬರಲ್ಲ, ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ, ಕಾಯ್ತೇರಿ. ಇವಾಗ ಏನು ಅನ್ಎಕ್ಸ್ಪೆಕ್ಟೆಡ್ ಇರೋದಕ್ಕೇನೆ ಇಲ್ಲೆಲ್ಲ ಪೇಂಟ್ ಹೊಡಿತಿದ್ರು. ಇವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಪೇಂಟ್ ಹೊಡಿತಾರಪ್ಪ, ಇಲ್ಲೆಲ್ಲ ನೀಟಾಗಿ ಪೇಂಟು, ಫುಲ್ ಪೇಂಟಿಂಗ್ ಗೋಯಿಂಗ್ ಆನ್. ಹೊಸ ಹೊಸ ಐಟಮ್ಗಳೆಲ್ಲ ತಂದಿದ್ರು, ಇಲ್ಲೆಲ್ಲ ಖಾಲಿ ಮಾಡಿದ್ರು. ಬಟ್ ಪ್ಲಾನ್ ಕ್ಯಾನ್ಸಲ್ ಆಗಿರೋದ್ರಿಂದ ಅದು ನೆಕ್ಸ್ಟ್ ವಾರ ಶಿಫ್ಟ್ ಆಗೈತೆ, ಅದನ್ನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಹೋಗ್ತಾ. ಆ್ಯಂಡ್ ಇವಾಗ ನಮ್ಮ ಚೋಟ ಮರಿ ಬಂದ ಮೇಲೆ ಮದರ್ಸ್ ಡೇಗೆ ವಿಶ್ ಮಾಡ್ತಾಳ ಇಲ್ವಾ? ಯಾರು ಹೇಳ್ಬಾರ್ದು, ಬಂದು ವಿಶ್ ಮಾಡಬೇಕು. ಆಗಲೇ ನನಗೆ ತಲೆನೋವು ಶುರು ಆಗ್ಬಿಟ್ಟೈತೆ. ಹೇಳ್ತೀನಿ ನಮ್ಮ ಅಮ್ಮಗೆ 11:15 ಕೊಡ್ಬೇಡ ಕಣಮ್ಮ ಊಟ ತಿಂಡಿ ಅಂತ ಹೇಳ್ತೀನಿ. ನಾವು ಇವತ್ತು 11:15 ತಿಂಡಿ ಮಾಡಿಬಿಟ್ಟೆ. ಒಂದು ಸೈಡ್ ತಲೆನೋವು ಬತ್ತಾನೀಗ ತಲೆ ಹೊತ್ತಕ್ಕೆ. ನಂಗೆ ಗೊತ್ತಾ ಅಲ್ಲೇ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ದ, ನಾನು ಡೈಲಾಗ್ ಮುಗಿಯೋವರೆಗೂ ವೆಯ್ಟ್ ಮಾಡ್ತಿದ್ದ. ಮುಗ್ದಿದಷ್ಟು ಬಂದು ಪರವಾಗಿಲ್ಲ ಪರವಾಗಿಲ್ಲ, ಕ್ಯಾಮ್ರಾ ಆನ್ ಇಟ್ಕೊತೀನಿ, ಅಲ್ಲಿವರೆಗಾರ ಮಸಾಜ್ ಮಾಡ್ತಾನೆ. ಅದೇಕಮ್ಮ ಅಪ್ಪಂಗೆ ಅಯ್ಯೋ ಹೇಳ್ದೆ ಪೈಂಟ್ ಬ್ಯಾಡ ಅಲ್ಲಿಗೆ ಅಂತ ಮಾಡಿಸ್ತೈತ್ ನಮ್ಮಮ್ಮ. ಬೈಲಿ ಮದರ್ಸ್ ದಿನ ನಿಂಗೊಂದು ಸಾಂಗ್ ಇರ್ತೇನೆ ಬೈಲಿ. ಮಮ್ಮಿ ಅಮ್ಮ ಅಮ್ಮ ಏನ ಅಮ್ಮ ಅಮ್ಮ ಬಿಡು ಬಿಡು ಅಲ್ಲ ಹಂಗಾರೆ ನೀನ್ ಮೇಲ್ಗಡೆ ಅಮ್ಮ ನೋಡ್ಕೊಬಲ್ಲ ಏನ್ ಮಾಡ್ತಾರಂತ. ಆದ್ರೂ ಅಮ್ಮ ಸಂಡೇ ಒಂದೇ ದಿನ ರಜೆ ಸಿಗುತ್ತೆ ಪಾಪ ಅಪ್ಪಂಗೆ ಇಷ್ಟ ಬರಲ್ಲ ಹೇಳ್ರಿ ಕೇಳಲ್ಲ ಮೇಲ್ಕಲ್ಲ ನೋಡಲ್ಲ ಟಚ್ ಟಚ್ ಆಗಿ ಅಮ್ಮ ಸುಮ್ಮನೆ ಇರಮ್ಮ, ನಿನ್ ಗೊತ್ತಾಗಲ್ಲ. ಒಂದ್ ಸ್ವಲ್ಪ ರೆಸ್ಟ್ ಮಾಡಕ್ಕೂ ಬಿಡಲ್ಲ, ಅಲ್ಲಿ ಅದೋಡಿ ಇದೋಡಿ ಅಂತ ಮದರ್ಸ್ ಡೇ ದಿನ ಗೈಸ್ ಇಲ್ಲಿ ನೋಡಿ ಬಂದವರೇ ಅಮ್ಮ ಮಗಳು. ಏನ್ರಿ ನಿಮ್ಮ ಮೇಲೆ ಹೌದಾ? ಹೌದಾ? ನಾವ್ ಅಮ್ಮ ವಿಶ್ ಮಾಡ್ದ, ನಾವ್ ಅಮ್ಮ ವಿಶ್ ಮಾಡ್ದ. ಬೆಳಗ್ಗೆನೆ ಮದರ್ಸ್ ಡೇ ಅಂಕಲ್ಗೆ ಹೇಳ್ದೆ, ಬುಜ್ಜಿಗೆ ಹೇಳ್ದೆ ವಿಶ್ ಮಾಡಿ. ಸಿಗಾಕೊಂಡ್ಲು ಇವಾಗ ಮಧು ಆಂಟಿ ವಿಶ್ ಮಾಡಿಲ್ಲ, ಈ ಸಿಗಾಕೊಂಡ್ಲು ಅಮ್ಮಂಗ್ ವಿಶ್ ಮಾಡಿಲ್ಲ. ನಮ್ಮ ಅಮ್ಮಂಗೆ ಕೇಳು ಕೇಳು ಹೇಳು ಹೇಳು. ಅದು ಬಿಡು, ಸಿಗಾಕೊಳ್ಳಿ. ಇದ್ ಕೇಳೋ ಏನ್ರಿ ಏನ್ರಿ ಮೊಟ್ಟೆ ಬಿರಿಯಾನಿನೋ ಅದೇನೇನೋ ಮಾಡ್ಕೊಡ್ತೀನಿ ನಿನ್ನೆ. ಇವನ್ ಹೇಳ್ದ, ಬಂದಿದ ತಕ್ಷಣ ಹೇಳ್ದ ವಿಶ್ ಮಾಡಿಲ್ಲ ಅಂತ. ನೀವು ವಿಶ್ ಮಾಡಿದೆ. ಡೈವರ್ಟ್ ಮಾಡ್ತಾರ ಈ ಕಡೆ ಬುಜ್ಜಿಗೆ ಸಪೋರ್ಟ್ ಯಾವಾಗ್ಲೂ ಡೈವರ್ಟ್ ಮಾಡ್ತಾರೆ ಈ ಕಡೆ ಯಾಕೋ ವಿಶ್ ಮಾಡಿಲ್ಲ. ಮಮ್ಮಿಗೆ ಬರ್ದಿರ ಲೆಟರ್ ಎತ್ಕೋ ಬಾ. ಏಯ್ ಅದು ಬೇಡ, ಬರ್ದಿರ್ತಾರ ಓಕೆ ಬಿಡ. ಹಾ ಇನ್ನೊಂದ್ ಮದರಿಗೆ ವಿಶ್ ಮಾಡಿಲ್ಲ, ಯಾಕೆ ಊಟ ಎಲ್ಲ ಅದು ನೋಡು, ಅವ್ನು ಬಂದಿದ್ದಷ್ಟು ನಾವು ಓಡ್ ಬಂದ. ಹೌದೌದು ಮಾಡೋನಂತೆ. ನಾವ್ ಅಮ್ಮಗೆ ಮಾಡೋಣಂದ್ರೆ ನಿಮಗೂ ಮಾಡೈತಾನ ಪಕ್ಕ. ಈಗ ಅಂದ್ರೆ ನಮ್ಮ ಅಮ್ಮಗ್ ಮಾಡಿದ್ದಾನಂದ್ರೆ ಅವ್ರ ಅಮ್ಮ ಮಾಡಿರ್ತಾನೆ. ಈಗ ಒಂದೇ ಪ್ರಾಮಿಸ್ ಇಟ್ರೆ ಎಲ್ಲ ಹೋಗುತ್ತೆ. ಪ್ರಾಮಿಸ್ ವಿಶ್ ಮಾಡ್ದೆ ಬೆಳಿಗ್ಗೆ ಮದರ್ಸ್ ಡೇ ಅನ್ಬಿಟ್ಟು. ಆಮೇಲೆ ಸ್ನಾನಕ್ಕೆ ಹೋಗಿದ್ ನಾನು. ಅಂಕಲ್
ಅಂಕಲ್ ಬರೋಕ್ಕಿಂತ ಮುಂಚೆ ಮದರ್ಸ್ ಡೇ ಮಮ್ಮಿ ಇವತ್ತು ಹ್ಯಾಪಿ ಮದರ್ಸ್ ಡೇ ಅನ್ಬಿಟ್ಟೆ ನಾನು ಸ್ನಾನಕ್ಕೆ ಹೋಗಿದ್ದು. ಆದ್ರೂ ನಿನಗೆ ವಿಶ್ ಮಾಡಿಲ್ಲಮ್ಮ, ನಿನಗೆ ನೋಡುವ ವಿಶ್ ಮಾಡಿ ಆಂಟಿ ವಿಶ್ ಮಾಡಿಲ್ಲ. ನಾನು ಬುಜ್ಜಿ ಜಗದಾಗಿರಿ ಇಲ್ಲಿಂದ ಎಗಿರ್ಬಿಡ್ತಾ ಇದ್ದೆ ನಾನು. ಕರುನಾಡಿನಲ್ಲಿರುವ ಎಲ್ಲ ತಂಗಿಯಂದಿರು ನನ್ನ ಅಮ್ಮ ಸಮಾನ, ಎಲ್ಲರಿಗೂ ಅಮ್ಮಂದಿರ ದಿನ ಶುಭಾಶಯಗಳು. ಕರೆಕ್ಟ್. ಏನ್ ಹೇಳ್ದಲ್ಲ ಮಗಳು ಮಗಳಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾವ್ರೆ. ಅವಳು ನೋಡ್ದ ಅಲ್ಲಿ ಯಾಕೋ ವಿಶ್ ಮಾಡಿಲ್ಲ, ಓವರ್ ಆಕ್ಟಿಂಗ್ ಇದು, ಅಲ್ಲಿ ಯಾಕೋ ವಿಶ್ ಮಾಡಿಲ್ಲ. ಓವರ್ ಆಕ್ಟಿಂಗ್ ಅದು. ಸಪೋರ್ಟ್ ಬರೀ ಸಪೋರ್ಟು. ಅನ್ನಾಥ ಮಗುವಾದ್ಯಾಚೇರೋ ಅಳು ಜಿಂಚಾಕ್ 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 ಅಳು ಜಿಂಚಾಕ್ ಜಿಂಚಾಕ್ ಜಿಂಚಾಕ್. ಈಗ ಯಾಕೆ ಅಲ್ಲ ಇರು, ಅಲ್ಲ ಅದು ಬಿಡು. ಇವಾಗ ಹೇಳಿದ್ರು ನೀನು ವಿಶ್ ಮಾಡಿಲ್ಲ. ಅಲ್ಲ ಇಷ್ಟು ಹೇಳಿದ್ರು ಅಮ್ಮ, ಇಷ್ಟು ಹೇಳಿದ್ರು ಓಡ್ ಬಂದು ವಿಶ್ ಮಾಡ್ತಿಲ್ಲ. ನೋಡಿ ಇಷ್ಟೆಲ್ಲ ಹೇಳಿದ್ದು ಇನ್ನೂ ಐತಲ್ಲ. ಹತ್ತಳು ಹತ್ತು ಬಿಟ್ಲು ಹತ್ತು ಬಿಟ್ಲು ಅಲ್ಲೇ ಅಳ್ಬೇಡ ಬುದ್ಧಿ. ನಾವು ತಿದ್ಕೋ, ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ತಿದ್ಕೋ ನೀನು. ದೊಡ್ಡವ್ರು ಹೇಳಿದ್ರೆ ಸುರಿಸ್ಬಿಟ್ಲಂಗೆ. ಅಕ್ಕ ಯಾಕೆ ಸುರಿಸಿದ್ಲಕ್ಕ? ಯಾರಾದ್ರೂ ಬೈದ್ರ ಹೊಡೆದ್ರ? ಇಲ್ಲೂ ನಿನ್ಗೇನಲ್ಲೇ, ಇಲ್ಲೂ ನಿನ್ಗೆ ನಿಂಗ ಮನೇಲಿ ಮರ್ಯಾದಿನೇ ಇಲ್ಲ. ಮನೆ ಬಿಟ್ಟು ಹೋಗ್ಬಿಡ ನನ್ ಅಳ್ತಾನ ಜಾಸ್ತಿ ಮಾತಾಡ್ಬೇಡ ನೀನು. ಅಳಿಸ್ಬೇಡಿ ಪ್ಲೀಸ್. ನೀವು ತಿದ್ದಬೇಡಿ ನನ್ನ. ನೀನ್ ಯಾರು ತಿದ್ದದಕ್ಕೆ? ನೀನ್ ಮಾತಾಡ್ಬೇಡ ನೀನ್ ಮಾತಾಡ್ಬೇಡ ನೀನು. ತಿದ್ದಬೇಡ ನೀನ್ ಹೋಗಲ್ಲ. ಬರ ಗಂಟೆ ಬಿಡಲ್ಲ. ಓ ನನಗೆ ಯಾಕೆ ಕೊಡ್ತೆ? ನೀನ್ ಅಳಿಸ್ತಾನ? ಅಳಿಸಿಲ್ಲಪ್ಪ ನಾನು ಬುದ್ಧಿ ಮಾತು. ಮದರ್ ವಿಶ್ ಮಾಡ ಅಮ್ಮ ತಾನೇ. ಊಟ ಹೋಗಿ ಅವಳ ಹಂಗಂದ್ರೆ ಹೋಯ್ತಾಳ. ಯಾಕೆ ಕಳಿಸ್ತಾ ಇದೆಯಾ ಭವಿತನ? ಅವಳೇ ಏನ್ ಅಂತಂಗಿ ಅಳ್ಸದ್ ನೀನು? ಯಾಕೋ ಯಾರು ಅಳ್ಸದ್ ನೀನು? ಬರ ಯಾರು ಅಳ್ಸದ್? ವಿಶ್ ಮಾಡ್ತಾ ಬಿಡ. ಯಾಕ ನೀನು ಏನು ಅನ್ನ ತಿಂದ್ಮೇಲೆ ಯಾರ ನನ್ ಬೈ ಭವಿತ ನೀನ್ ನನ್ನ ಹತ್ರ ಮಾತಾಡ್ಬೇಡ. ಹ್ಯಾಪಿ ಮದರ್ಸ್ ಡೇ ಅಕ್ಕ. ನೋಡಿ ಹೇಳಿದ ತಕ್ಷಣ ಹೇಳ್ದೆ ನಿಮ್ಗೆ. ಪರ್ಫೆಕ್ಟ್ ಆಗಿರೋದು ನಾನು ಒಬ್ನೇ ಗೈಸ್. ಇದು ನಾನು ನಂಬಲ್ಲ. ನೀನ್ ಏನೇ ಮಾಡ್ತಿ ಪುರಾಗ ನಾನು ನಂಬಲ್ಲ. ಇದು ನಿನ್ಗೆ ನೀನ್ ಯಾರಿಗ್ ಬೇಕಾದ್ರೆ ಭವಿತ ನನ್ನ ತಂಗಿ. ಏನ್ ಹೇಳ್ತೀಯ ಭವಿತ? ಸುದೀಪ್ ಅಣ್ಣಂಗ್ ಮದರ್ಸ್ ಡೇ ವಿಶ್ ಮಾಡ್ದ. ಬ್ರದರ್ ಇಸ್ ಅ ಮದರ್. ಬ್ರದರ್ ಇಸ್ ಅ ಮದರ್. ಕರೆಕ್ಟ್. ಹೌದಾ? ನೀರ್ ಹಾಕೊಂಬರಕ್ ಹೋಯ್ತಾನ. ನೀರು. ಅಯ್ಯೋ ದುರ್ವಿಧಿಯೇ. ನೀನು ಸುಮ್ನೆ ಸರಿ ಸರ್. ಈ ಮೊಬೈಲ್ ಹಿಡ್ಕೊಂಡು ಹೆಂಗೆ ಮಾತಾಡು? ಬರಲ್ಲ ಮಾತಾಡಿ ಹೋಯ್ತದ್ರ. ನನ್ ಕೈಲಿದ್ರೆ ಮಾತ್ರ ಇವೆಲ್ಲ ಡೈಲಾಗ್ ಬರೋದು. ಅಲ್ಲಿವರೆಗೂ ಬರಲ್ಲ ನೋಡು. ಶುರು ಆಯ್ತು. ನೀನ್ ನನ್ನ ಹತ್ರ ಮಾತಾಡ್ಬೇಡ. ನೀನು. ನೀನ್ ಸುಮ್ನೆ ಇರು.
ಮಾ ಗೈಸ್ ಇವತ್ತು ನಮ್ಮ ಅಮ್ಮನೂ ಕೂಡ ಗ್ರೀನ್ ಸ್ಯಾರಿ ಹಾಕೊಂಡವ್ರೆ, ಅಕ್ಕನೂ ಕೂಡ ಗ್ರೀನ್ ಸ್ಯಾರಿ ಹಾಕೊಂಡವ್ರೆ. ಇಬ್ರು ಒಂದೇ ತರ ಮದರ್ಸ್ ಡೇ ಸ್ಪೆಷಲಿಗೆ ಒಂದೇ ಸ್ಯಾರಿ ಹಾಕೊಂಡು ಇವಾಗ ಒಂದು ರೀಲ್ ಶೂಟ್ ಮಾಡೋಣ ಅಂತ ಇದೀವಿ. ಹೇಳಿದ್ಮೇಲೆ ವಿಶ್ ಮಾಡ್ದೇನಾ ಮಾಡಿ ಇನ್ನೊಂದ್ಸಲಿ. ಅಷ್ಟೇ ಮುಗೀತು ಅಷ್ಟೇ, ಕಾಂಪ್ರಮೈಸ್. ಜಾತಿ ಮಾತಾಡ್ಬಿಡ್ದ ಬೇಕ್ರಿಗೆ ಹೋದ ತಗೊಂಬರೋದಿಕ್ಕೆ ನೋಡ್ತಾ ತಗೊಂಬರಕಂತ ಹೋಗ್ತಾನೆ. ಇವಾಗ ಏನಂದ್ರೆ ಅವ್ನ ಒಬ್ಬನೇ ಮಾತ್ರ ತಗೊಂಬರೋದು, ಯಾರಿಗೂ ಕೊಡ್ತಾರೆ ನಮ್ಮ ಮುಂದೆ ತಿನ್ನೋದು ಆ ಥರ. ಅವನೀಗ ಸೆಂಟಿಮೆಂಟಲ್ ಲೆಕ್ಕಲ್ಲಿ ಯಾವ್ದು ಬೇಕು ಅಂತ ಕೇಳ್ತಾನೆ, ಕೇಳೋದಿಲ್ಲ, ಯಾರಿಗೂ ಏನು ತರಲ್ಲ. ಪಾಪ ಅಮ್ಮ ಏಕ ನೋಡಿ ಹೆಂಗೆ ಬರ್ತಾನೆ. ಇಲ್ಲೊಂದು ರೀಲ್ ಶೂಟ್ ಮಾಡ್ತಾ ಇದ್ವಿ, ನಂದು, ಚಿರುದು ಮತ್ತೆ ಅಮ್ಮದು, ಅಕ್ಕದು ಎಲ್ಲಾರ್ದು ಆಯ್ತು. ಈಗ ನಮ್ಮ ಚೋಟ ಮರಿದು ಒಂದು ಬಾಕಿ ಐತೆ, ಅದನ್ನ ಇವಾಗ ಮಾಡ್ತಿದ್ದಾಳೆ. ರೆಡಿನಾ? 3, 2, 1 ಸ್ಟಾರ್ಟ್. ಗೈಸ್ ನಮ್ಮ ಚೋಟ ಮರಿ ಡ್ಯಾನ್ಸ್ ಮಾಡೋದಲ್ಲ, ಸೊ ಡ್ಯಾನ್ಸಲ್ಲಿ ಆ್ಯಕ್ಟಿಂಗ್ ಮಾಡೋದು, ಸಖತ್ತಾಗಿ ಮಾಡೋದು. ಅದಕ್ಕೆ ನಾನು ಬ್ಲಾಗ್ ಮಾಡ್ಕೊಂಡಿದ್ದು. ಹೆಂಗೆ ಮಾಡೋದು ಅಂತ ಕಾಮೆಂಟ್ ಹಾಕಿ. ನಾನು ಈ ಥರ ಚೆನ್ನಾಗಿರೋದನ್ನ ಮಾತ್ರ ಹಾಕೋದು. ಈ ಥರ ಏನಾದರೂ ಈ ನಾಲ್ಗೆ ಆಚೆ ಬಿಡೋದು ಇದೆಲ್ಲ ಏನಾದ್ರು ಬಿಟ್ಟರೆ ಮಕ್ಕ ಹೊಡಿಯೋದು. ಅವಾಗ ಈ ಸಲ ಪ್ರಾಪರಾಗಿ ಚೆನ್ನಾಗಿ ಮಾಡ್ತಿದ್ಲು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ಬೇರೆ ಟೈಮಲ್ಲೆಲ್ಲ ಹೆಂಗಂದ್ರೆ ಹಿಂಗೆ ಅಲ್ಲೋ ಹೇಳು ಸರ್. ಲಾಸ್ಟ್ ಬೈಲ್ ಆಯ್ತು. ಲಾಸ್ಟ್ ಇವಳಿಗೆ ಏನು ಕೆಂಪು ಹೋಗುತ್ತೆ ಅಂದ್ರೆ ಗಿಂಟಿ ತಕ್ಷಣ ಹೊಡಿತಾನೆ ಅಂಕಲ್, ಹೊಡಿತಾನೆ. ಹೊಡಿಬೇಡ ಸುಮ್ಮನೆ ಹೊಡಿಬೇಡ. ಸ್ವೆಲ್ ಅವರ್ಯೋ ಏನ್ ಸ್ವೆಲ್, ಗೋವಾ ಟ್ರಿಪ್ಗೆಲ್ಲ ಹೋಗಿ ಗೈಸ್. ರಿಚ್ ಕಿಡ್ ಗೈಸ್, ಸ್ವೆಲ್ ಬಂದ ಮನೆಗೆ ಇವಾಗ. ರಿಚ್ ಕಿಡ್ ಗೈಸ್, ಫ್ಲೈಟ್ ಅಲ್ಲಿ ಹೋಗಿರೋದು. ಫ್ಯಾಮಿಲಿ ಟ್ರಿಪ್ ಗೈಸ್. ಏನೋ ಫ್ಲೈಟ್ ಗೈಸ್, ನಮ್ಗೆ ನೋಡಿ ಋಣನೇ ಇಲ್ಲ ಫ್ಲೈಟ್ ಅಲ್ಲಿ ಹೋಗೋದು. ಫ್ಲೈಟ್ ಅಲ್ಲಿ ಹೋಗಿ ಗೋವಾ ಟ್ರಿಪ್ ಹೊಡೆದು ಬಂದಿರೋದು. ಟೀ ಶರ್ಟ್ ನೋಡಮ್ಮ ಏನ್ ಸಗದಾಗೈತೆ. ಹೇಳಲ್ವಾ 100K ಆದ್ಮೇಲೆ ಎಲ್ಲರೂ ಚೇಂಜ್ ಅಂದ್ರೆ ಅದೊಂಥರ ಇರುತ್ತದು. ಬಟ್ಟೆ 300K ಆದ್ಮೇಲೆ ನಂದು ಆವಾಗಲೇ ಚೇಂಜ್ ಆಯ್ತು. ನನ್ನ ಬಟ್ಟೆ ಮೇಲೆ ಫುಲ್ ಕ್ರೇಜು. ಸುವೆಲ್ ಇವಾಗ ಫುಲ್ಲು ಗೋಯಿಂಗ್. ಏನ್ ಸುವೆಲ್ ಆರಾಮ? ಟೈಮು 8 ಗಂಟೆ ಆಗ್ಬಿಟ್ಟೈತೆ. ಆ್ಯಂಡ್ ಇವಾಗ ಪ್ಲ್ಯಾನ್ ಏನಂದರೆ, ಸೊ ನಾನು ಹೇಳಿದ್ನಲ್ಲ, ಒಂದು ನಿನ್ನೆ ಅದನ್ನು ಮಾಡಬೇಕಿತ್ತು, ಮೊನ್ನೆ ಬ್ಲಾಗ್ ಮಾಡಬೇಕಿತ್ತು, ಬಟ್ ಅದು ಪೋಸ್ಟ್ಪೋನ್ ಆಗಿ ಅದು ಇವಾಗ ಫಿಕ್ಸ್ ಆಗೈತೆ. ಸೊ ನಾನು ಮತ್ತು ಚಿರು ಹೋಗಿ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ಸುವೆಲ್ ಈಗ ಮನೆಗೆ ಹೊಡ್ತಿದ್ದಾನೆ. ಓ ನಿಂದ ಟೊಪ್ಪಿ, ಅದು ನಿಂದ ಟೊಪ್ಪಿ. ಇವ್ನು ಹಾಕೊಂಡು ಶೋಕಿ ಮಾಡ್ತಿದ್ನ. ನಾನೇನೋ ಮನೆಯಿಂದ ತಂದೆ ಯಾರೋ ಹೊಸ ಕೊಟ್ಟವ್ರು ಅನ್ಕೊಂಡಿದ್ದೆ. ಗೈಸ್ ಇವಾಗ ಹೋಗ್ಬಿಟ್ಟು ಐಟಮ್ಗಳು ತೊಗೊಂಬರ್ಬೇಕು. ಎಷ್ಟೆಷ್ಟು ಆಯಿತು ಅದನ್ನೆಲ್ಲ ನೋಡ್ಬಿಟ್ಟು ತಗೊಂಬರ್ಬೇಕು. ಯಾ ಲೆಟ್ಸ್ ಗೋ. ಹ್ಯಾಪಿ ಮದರ್ಸ್ ಡೇ. ಯಪ್ಪ ಅಣ್ಣಂಗೆ ಹ್ಯಾಪಿ ಮದರ್ಸ್ ಡೇ ಅಂತ ಕೊಡೋಕೆ ಬಂದರೆ ದೂರ ಮಾಡಿದ್ದ ತಮ್ಮ. ಯಪ್ಪ ಮದರ್ಸ್ ಡೇಗೆ ಹ್ಯಾಂಡ್ ಶೇಕ್ ಕೊಡಕ್ ಬಂದೆ, ಕೈ ಎತ್ಬಿಟ್ಟ ಹಿಂಗೆ. ಅಯ್ಯೋ ನನಗೆ ಹಿಂಗ್ ಮಾಡ್ಬಿಟ್ಟ ನೀನು. ರೆಸ್ಪೆಕ್ಟ್ ಹಿಂಗೆ ಕೈ ಅಲ್ಲ ಸುವೆಲ್, ಹಿಂಗೆ ಕೈ ಅಲ್ಲ ಇಲ್ಲಿ ಇರು ಸುವೆಲ್. ಅವ್ನು ಚೇಂಜ್ ಮಾಡ್ತಾನೆ, ಪ್ಲೇಟ್ ಚೇಂಜ್ ಮಾಡ್ತಾನೆ. ಇಲ್ಲಿ ನೋಡಿ ಏನ್ ಮಾಡ್ತಾ ಗೊತ್ತಾ, ಹಿಂಗ್ ಬಂದೆ, ಬಿಡು ಹಿಂಗ್ ಬಂದೆ, ಹಿಂಗ್ ಇಟ್ಕೊಂಡು ಹಿಂಗೆ ಎತ್ಬಿಟ್ಟ ಕೈ ನಂದು. ಅಣ್ಣಂಗೆ ಇಲ್ಲ ಇಲ್ಲಿ ಇದು ಎಮೋಜಿ ಹಾಕಿ ಬ್ರೋ, ಮ್ಯೂಸಿಕ್ ಹಾಕಿ ಬ್ರೋ. ಇರು ಒಂದ್ ನಿಮಿಷ ಎಮೋಷನ್ ಮ್ಯೂಸಿಕ್ ಹಾಕ್ಬೇಕು. ಒಂದ್ ನಿಮಿಷ. ಬೈ ಸುವೆಲ್, ಟೇಕ್ ಕೇರ್. ಸಿಗೋಣ 12ನೇ ತಾರೀಕು. ಮಿಸ್ ಮಾಡ್ದಲ್ಲೇ ಬಾ. ಇನ್ನು ಗೊತ್ತಿಲ್ಲ ಅದು 12ನೇ ತಾರೀಕಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ. 12ನೇ ತಾರೀಕು ಏನ್ ನಡೀತದೆ ಅಂತ ಇನ್ನೂ ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ಲ. ಗೈಸ್ ವೇಟ್ ಮಾಡ್ತಾರೆ 12ನೇ ತಾರೀಕಿಗೆ. ಸಮಥಿಂಗ್
ಯು ಕ್ಯಾನ್ ಸಿ ಎವ್ರಿಥಿಂಗ್ ವಾಟ್ ಯು ಕ್ಯಾನ್ ಸಿ ಎವ್ರಿಥಿಂಗ್ ದಟ್ ಯು ಕ್ಯಾನ್ ಸಿ ಎವ್ರಿಥಿಂಗ್. ವೆಯ್ಟ್ ಮಾಡ್ತಾರೆ. ಟೇಕ್ ಕೇರ್. ಬೈ ಬೈ. ಹುಷಾರು. ನಿನ್ನೆ ಒಂದು ಬ್ಲಾಗ್ ನೋಡಿದ್ರಿ ನೀವು, ಅದು 45 ಮಿನಿಟ್ಸ್ ಬಂದೈತೆ. ಆ್ಯಂಡ್ ಅದೇ ಫಸ್ಟ್ ಬ್ಲಾಗ್ ಅನ್ಕೋತೀನಿ ಅಷ್ಟು ಬಂದಿರೋದು. ಬೇರೆ ಯೂಶಲಿ ಅಷ್ಟಿಲ್ಲ, ಬಟ್ ನಾನು 45 ಮಿನಿಟ್ಸ್ ಇದ್ರೂ ಪರವಾಗಿಲ್ಲ ಅಪ್ಲೋಡ್ ಮಾಡಬೇಡ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡಿದ್ದು. ಅಷ್ಟು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿತ್ತು. ಏನೋ ಒಂದು ಏನು ಮಿಸ್ ಮಾಡಬಾರ್ದು ಕ್ಲಿಪ್ಸ್ಗಳನ್ನೆಲ್ಲ ಅಂದ್ಬಿಟ್ಟು ನಾನು ಪೂರ್ತಿ ಎಂಟರ್ಟೈನ್ಮೆಂಟ್ ಇರೋದನ್ನೆಲ್ಲ ಹಾಕಿದ್ದೀನಿ. ಸೊ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಈಗ ಬನ್ನಿ, ನಾವಿವಾಗ ಡಾಮಿನೋಸ್ ಹತ್ರಕ್ಕೆ ಹೋಗ್ತಿರೋದು. ನಾನು ನಮ್ಮ ಹುಡುಗ ಬಾಸ್ ಅನ್ನೋಣ. ನನ್ನ ಬಗ್ಗೆ ಹೇಳ್ಬೇಡ, ಸುಮ್ಮನಿರಾಯ್ತು. ಓಲಿ ಸುಮ್ಮನಿರು, ಏನು ನಮ್ಮ ಹಾಲಿ ನಿಮ್ಮ ಬಾಸ ಆಯ್ತು. ಇವತ್ತು ಮದರ್ಸ್ ಡೇ. ಸೊ ಎಲ್ಲರಿಗೂ, ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಹೇಳ್ದೆ ಬೆಳಗ್ಗೆ ಹೇಳ್ದ ನಾನು ಇನ್ನೂ. ಸೊ ನಮ್ಮ ಈಗ ಪವಿತ್ರ ಅಮ್ಮಗೆ ಮತ್ತು ನಮ್ಮಮ್ಮಗೆ ಏನು ಪ್ಲ್ಯಾನೇ ಮಾಡಿರಲಿಲ್ಲ ಇವತ್ತು. ಬಿಕಾಸ್ ಇವತ್ತು ನಂದು ಕಂಪ್ಲೀಟ್ಲಿ ಪ್ಲ್ಯಾನ್ ಇದ್ದಿದ್ದೆ ಸಪ್ರೇಟು. ಇದು ನಾನು ನಿಮಗೆ ನೆಕ್ಸ್ಟ್ ವಾರ ಇನ್ಫಾರ್ಮ್ ಮಾಡ್ತೀನಿ ಏನು ಪ್ಲ್ಯಾನ್ ಇತ್ತು ಅಂದ್ಬಿಟ್ಟು. ಫುಲ್ಲು ಹೆವಿ, ಆಲ್ಮೋಸ್ಟ್ ತುಂಬ ಪ್ಲ್ಯಾನ್ ಆಗಿತ್ತು. ಬಟ್ ಲಾಸ್ಟ್ ಇನ್ನೊಂದು ಸ್ವಲ್ಪ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿ ಅದು ನೆಕ್ಸ್ಟ್ ವಾರ ಪೋಸ್ಟ್ಪೋನ್ ಆಯಿತು. ಅದಕ್ಕೋಸ್ಕರ ಮದರ್ಸ್ ಡೇದು ಏನೂ ಅಂದ್ಕೊಂಡಿರಲಿಲ್ಲ. ಸೊ ಇವಾಗ ಅವರಿಗೆ ಕೇಕ್ ಆದರೂ ಕಟ್ ಮಾಡಿಸ್ಬೇಕು. ನಾಳೆ ಫುಲ್ ಫ್ರೀ ಇದ್ದೀರ ಬೇಡ, ಅದು ಇವತ್ತದು ಮಾಡಬೇಕು. ಸೊ ಇವಾಗ ಹೋಗ್ಬಿಟ್ಟು ಮದರ್ಸ್ ಡೇ ಸ್ಪೆಷಲಿಗೆ ಕೇಕ್ ತೊಗೊಂಡು ನೋಡೋಣ, ಏನಾದರೂ ಕೊಡ್ಬೋದು ಅಂತ ಇದ್ದರೆ ವಿಲ್ ಟೇಕ್ ಇಟ್. ಫಸ್ಟ್ ಹೋಗ್ಬಿಟ್ಟು ಕೇಕ್ನ ಆರ್ಡ್ರ್ ಮಾಡಿ ಅಲ್ಲೇ ತೊಗೊಂಡು ಬರೋಣ. ಗೈಸ್ ಬಂದು ಡಾಮಿನೋಸಿಗೆ ಈಗ ಒಂದು 11 ಪಿಜ್ಜಾ ತೊಗೋಬೇಕು ನಮಗೆ. ಟೋಟಲ್ಲು 11 ಪಿಜ್ಜಾ, ಒಂದು ವಾಲ್ಕೇನೋ, ಇಷ್ಟೆಲ್ಲ ತೊಗೊಂಡಿದ್ದೀನಿ. ಹೋಗಿ ಇವಾಗ ಬ್ಲಾಗ್ನ ಕಂಪ್ಲೀಟ್ ಮಾಡಬೇಕು. ಬನ್ನಿ ಹೋಗುವ. ಆ್ಯಂಡ್ ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ, ಸೊ ನಾನಿವಾಗ ಜಸ್ಟ್ ಬೇಕ್ ಹೋಗ್ಬಿಟ್ಟು ತಗೊಂಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಝೊಮ್ಯಾಟೊಯಿಂದನೇ ಕೇಕ್ನ ತರಿಸ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಲೇಟ್ ಆಗಿಬಿಟ್ರೆ ಕಷ್ಟ. ಆಮೇಲೆ ಇಷ್ಟು ದಿನ AC ಹಾಕ್ತಿದ್ವಿ, ಎಲ್ಲಿ ಪಿಜ್ಜಾ ಎಲ್ಲ ಆರೋಗ್ಬಿಡುತ್ತೆ ಅಂದ್ಬಿಟ್ಟು, ಅಂದರೆ ಆರೋಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡಿ ಬಿಸಿ AC ಹಾಕಿದ್ದೀನಿ. ಅಷ್ಟು ಬಿಸಿ ಬಿಟ್ಬಿಟ್ಟಿದ್ದೀನಿ. ಅಯ್ಯಪ್ಪ ಗೈಸ್, ಇಷ್ಟೆಲ್ಲ ಪಿಜ್ಜಾ ತೊಗೊಂಡು ಹೋಗ್ತಾ ಇದ್ದೀವಿ. ಮನೆಯವ್ರ ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ. ತೆಗೀರಿ, ಬನ್ನಿ ಬೇಗ ಅಂತ ತೆಗಿತಾನೆ ಇಲ್ಲ. ಸೇಮ್ ಮಗಳು ತರನೇ. ಫ್ಯಾನ್ ಆಫ್ ಮಾಡ್ರಿ. ಇಳ್ಸಿ ಅಪ್ಪ. ಗೈಸ್, ಪಿಜ್ಜಾ ಚಾಲೆಂಜ್ ಎಲ್ಲ ಮುಗಿಸಾಯ್ತು. ಇವತ್ತು ಮದರ್ಸ್ ಡೇ ಇರೋದ್ರಿಂದ ಕೇಕ್ಗಳನ್ನೆಲ್ಲ ಕೇಕ್ ತರಿಸಿದ್ದೆ. ಮದರ್ಸ್ ಡೇದು ಒಂಚೂರು ಸೆಲೆಬ್ರೇಷನ್ ಮಾಡುವ. ಅದನ್ನ ಇವತ್ತು ಮಾಡಿದ್ವಿ, ಇವಾಗ ಮಾಡ್ತಾ ಇದ್ವಿ. ಬನ್ನಿ ತಾಯಂದಿರ ಬನ್ನಿ, ತಾಯಂದಿರ ಬನ್ನಿ. ಅಮ್ಮ ಮಗಳು ನೋಡು, ಅಮ್ಮ ಮಗಳು ವಾ ಅಂತ. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಹಿಂಗೆ ಸದಾ 50 ವರ್ಷ 100 ವರ್ಷ ಸದಾ ಕಾಲ ಬಾಳಿ. ಹೊಡಿ ಚಪ್ಪಾಳೆ, ಅಂಕಲ್ ಚಪ್ಪಾಳೆ. ಎಲ್ಲೋ ನಿಂತ್ಕೋ, ಹಂಗೆ ಕಡೆ ನಿಂತ್ಕೋ. ಹೊಡಿಬೇಡ. ಬರ್ತಾರ ಓನರ್ ಬರ್ತಾರ. ಗುಡ್ ನೈಟ್ ಅಂಕಲ್, ಗುಡ್ ನೈಟ್. ಅಲ್ಲಿ ನೋಡಲು ಇದೇ ಖುಷಿಗೆ ನಮ್ಮ ಸಖಿ ಕಡೆಯಿಂದ 3 ಸ್ಯಾರಿ ಬಂದಿದೆ, ಕೊಟ್ಬೋಣ ಬನ್ನಿ. ಓ ಶುರುವಾಯ್ತು. ಪಿಜ್ಜಾ ತಿಂದ್ಬಿಟ್ಟು ಎಫೆಕ್ಟ್. ತಳಿ ನಮ್ಮ ಸಖಿ ಕಡೆಯಿಂದ ಬಂದಿರೋ ಸ್ಯಾರಿ ತಗೊಳ್ಳಿ. ನಿಮ್ಗೆ ಬಡ್ಡಿ ಚಪ್ಪಾಳೆ. ಓ ಪರವಾಗಿಲ್ಲ. Forget this day.
ಗೈಸ್ ಫೈನಲಿ ಈ ಒಂದು ಮದರ್ಸ್ ಡೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇವತ್ತು ಓಕೆ ಪಿಜ್ಜಾ ಹೇಳಿದ್ನಲ್ಲ ಅದು ಆಲ್ಮೋಸ್ಟ್ ಬರುತ್ತೆ. ಅದಕ್ಕೂ ಮುಂಚೆ ನಿಮಗೆ ಬೇರೆ ಬ್ಲಾಗೇ ಬರುತ್ತೆ ನಾಳೆ, ಕಾಯ್ತೀರಿ. ಅದಾದ್ಮೇಲೆ ನಾಡಿದ್ದು ಸಪ್ರೇಟ್ ಬ್ಲಾಗ್, ಅದು ನಿಮಗಿನ್ನೂ ಸಸ್ಪೆನ್ಸ್ ಥರ ಇರುತ್ತೆ, ಇನ್ನೂ ಯಾರಿಗೂ ಗೊತ್ತಿಲ್ಲ, ಅದಕ್ಕೂ ವೆಯ್ಟ್ ಮಾಡ್ತೀರಿ. ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ 4 days ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿರೋದಿದೆ, ನೋಡ್ತಾ ಇರಿ, ಇನ್ನೂ ಸಖತ್ತಾಗಿರುತ್ತೆ. ನಾಳೆ ಬ್ಲಾಗಲ್ಲಿ ಸಿಗುವಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್ ಗೈಸ್, ಬಾಯ್.